ದಿಲೀಪ್ ಅವರೇ, ರಾಜ್ಯದ ಪರಿಸ್ಥಿತಿಯನ್ನ ಹೇಗೆ ಗಮನಿಸ್ತೀರಿ? ಮೇಡಮ್ ನೋಡಿ, ಇವತ್ತು ಮೇಕೆದಾಟು ವಿಚಾರ ಅತಿ ದೊಡ್ಡ ಚರ್ಚೆ ಆಯಿತು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಮೇಕೆದಾಟು ವಿಚಾರವನ್ನು ಅತಿ ದೊಡ್ಡ ಚರ್ಚೆಯಾಗಿ ತೆಗೆದುಕೊಂಡ್ಬಂದರು. ಆದರೆ ಕೇಂದ್ರ ಸರ್ಕಾರ ಮೊನ್ನೆ ಸ್ಪಷ್ಟಪಡಿಸ್ತು, ನೀವು CWMAನಲ್ಲಿ ನೀವು ಮೇಕೆದಾಟು ವಿಚಾರವಾಗಿ ನೀವು ಒಮ್ಮತಕ್ಕೆ ಬನ್ನಿ, ಕರ್ನಾಟಕ ಮತ್ತು ತಮಿಳುನಾಡು ಒಮ್ಮತಕ್ಕೆ ಬಂದರೆ ನಮ್ಮದೇನೂ ಸಮಸ್ಯೆ ಇಲ್ಲ ಅಂತೇಳಿ ನೇರವಾಗಿ ಹೇಳಿದ್ದಾರೆ. ಇವ್ರದೇ INDA ಒಕ್ಕೂಟದಲ್ಲಿ ಇರ್ತಕ್ಕಂಥ ಸ್ಟಾಲಿನ್ ಇವರ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವಿಜಯ್ ಜೋಸೆಫ್ ಜೊತೆ ಕೂತ್ಕೊಂಡು ಒಮ್ಮತಕ್ಕೆ ಬರ್ತಕ್ಕಂಥ ಜವಾಬ್ದಾರಿ ಇವ್ರದ್ದು ಬಂದಿಲ್ಲ. ಮತ್ತು ಇನ್ನೊಂದು, ನಮಗೆ ಮೇಕೆದಾಟು ಯೋಜನೆ ಯಾಕೆ ಇಂಪಾರ್ಟೆಂಟ್? ಇವ್ರು ರಾಜಕೀಯ ಮಾಡಲಿಕ್ಕೋಸ್ಕರ ಅಲ್ಲ. ಇವ್ರು ರಾಜಕೀಯ ಮಾಡಿದ್ರು, ದೊಡ್ಡದಾಗಿ ಪಾದಯಾತ್ರೆ ಮಾಡಿದ್ರು. DK ಶಿವಕುಮಾರ್ ಅವರು ಮೇಕೆದಾಟನ್ನು ನಿಂತ್ಕೊಂಡು ಸುಮಾರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪಾದಯಾತ್ರೆ ಮಾಡಿದ್ರು. ನಮ್ಮ ಸರ್ಕಾರ ಇದ್ದಾಗ ಮಾಡಿಬಿಡ್ತೀವಿ ಅಂತೇಳಿ ಇವತ್ತು DK ಶಿವಕುಮಾರ್ ಅವರೇ ಅಧಿಕಾರದಲ್ಲಿದ್ದಾರೆ. ಆದರೂ ಸಹ ಮೇಕೆದಾಟು ಯೋಜನೆಯನ್ನು ಮಾಡ್ಲಿಕ್ಕೆ ಬರ್ತಾ ಇಲ್ಲ, ಒಮ್ಮತಕ್ಕೆ ಬರೋಕ್ಕಾಗ್ತಾ ಇಲ್ಲ. ಇವತ್ತು ಮೇಡಮ್, ಕಾವೇರಿ ಬೇಸಿನ್ ಟೋಟಲ್ ಕೆಪಾಸಿಟಿ ಇರ್ತಕ್ಕಂಥದ್ದು 114 TMC, ಟೋಟಲ್ ಎಲ್ಲ ಡ್ಯಾಮ್ಗಳ ಕೆಪಾಸಿಟಿ. ಕಳೆದ ವರ್ಷ ಕರ್ನಾಟಕದಿಂದ ತಮಿಳುನಾಡು ಬಲಿಗುಂಡ್ಲಿ ಗಡಿಬಡಿ ಅರ್ದಿರ್ತಕ್ಕಂಥ ನೀರು 330 TMC. ನೀವು ಲೆಕ್ಕ ಹಾಕೊಳ್ಳಿ, 3 ಪಟ್ಟು ನೀರು ಜಾಸ್ತಿ ಹರಿದಿದೆ ತಮಿಳುನಾಡಿಗೆ. ಇದನ್ನ ನಾವು ಮನದಟ್ಟು ಮಾಡ್ಕೊಡ್ಬೇಕಾಗಿರೋದು ಯಾರಿಗೆ? ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ. ಈ ರೀತಿ ನೀರು ಹರಿದೋಗ್ತಾ ಇದೆಯಪ್ಪ, 3 ಪಟ್ಟು ನೀರು ಹರಿದೋಗ್ತಾ ಇದೆ, ಇದನ್ನು ಸಮುದ್ರಕ್ಕೆ ವೇಸ್ಟ್ ಮಾಡ್ತಿದ್ದೀರಿ. ಈ ನೀರನ್ನು ನಾವು ಹಿಡಿದಿಟ್ಕೊಳ್ತೀವಿ, ಒಂದು 50 TMC 100 TMC ಹಿಡಿದಿಟ್ಕೊಡ್ತೀವಿ. ನಿಮಗೆ ನೀರು ಬಿಡಲ್ಲ ಅಂತ ಹೇಳಿಲ್ಲ, ನಾವು ನೀರು ಬಿಡ್ತೀವಿ. ಆದರೆ ಈ ವೇಸ್ಟ್ ಆಗಿ ಹೋಗ್ತಾ ಇರ್ತಕ್ಕಂಥ ನೀರನ್ನು ಹಿಡಿದಿಟ್ಕೊಡ್ತೀವಿ ಅಂತ ಹೇಳ್ಬೇಕಾಗಿದ್ದಂಥ ಕರ್ತವ್ಯ ಕರ್ನಾಟಕ ಸರ್ಕಾರದ್ದು. ಆದರೆ ಕರ್ನಾಟಕ ಸರ್ಕಾರ ಈ ಕೆಲಸವನ್ನ ಮಾಡ್ತಾ ಇಲ್ಲ. DPR ಅನ್ನು ಸಹ ಈ ವಿಚಾರದಲ್ಲಿ ಸರಿಯಾಗಿ ಸಲ್ಲಿಸಿಲ್ಲ ಅಂತೇಳಿ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಯಾಕೆ ರಾಜ್ಯ ಸರ್ಕಾರ ಇಷ್ಟೊಂದು ತಾಸಾರ ಮನೋಭಾವ? ಕಳೆದ ವರ್ಷನೂ ಸಹ ನಮಗೆ ನೀರಿನ ಸಮಸ್ಯೆ ಇದ್ದಾಗ ಪ್ರತಿನಿತ್ಯ 5,000 ಕ್ಯೂಸೆಕ್ ಅನ್ನು DK ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯ ಅವರ ಸರ್ಕಾರ ಹರಿಸ್ತು. ಆದ್ರೆ ಇವತ್ತು ಎಲ್ಲೋ ಒಂದ್ ಕಡೆ ಇವರು ಸರಿಯಾಗಿ ಮ್ಯಾನೇಜ್ ಮಾಡಕ್ಕಾಗ್ತಾ ಇಲ್ಲ ಅಂತ ಒಂದು ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ ಇವರ ಒಕ್ಕೂಟದಲ್ಲಿರ್ತಕ್ಕಂಥ ವಿಜಯ್ ಜೋಸೆಫ್ ಅವರು. ಮತ್ತೆ ಇವತ್ತು ಕಾವೇರಿ ಬೇಸಿನ್ನಲ್ಲಿ ರೈತರುಗಳ ಸಮಸ್ಯೆ ಎಷ್ಟು ಮಟ್ಟಕ್ಕೆ ಅಂತಂದ್ರೆ KRS ನಲ್ಲಿ 34% ಅಷ್ಟೇ ನೀರಿರ್ತಕ್ಕಂಥದ್ದು. ಕಳೆದ ವರ್ಷ ಜೂನ್ನಲ್ಲಿ ಡ್ಯಾಮ್ ತುಂಬಿತ್ತು. ಇವತ್ತಾಗಲೇ ಜುಲೈ ಎಂಡಿಂಗ್ ಆಗಿ ಆಗಸ್ಟ್ ಬರ್ತಾ ಇದೆ, ಇನ್ನೂ ಸಹ ಡ್ಯಾಮ್ ತುಂಬಿಲ್ಲ. ನಾವು ಈ ಬಸವರಾಜ ಬೊಮ್ಮಾಯಿ ಅವ್ರದ್ದು 2022 ಒಂದು ಘಟನೆ ನಡೆಯುತ್ತೆ ಮೇಡಮ್, ಸೆಪ್ಟೆಂಬರ್ನಲ್ಲಿ. ಇದೇ ರೀತಿ ಸಮಸ್ಯೆ ಆದಾಗ ಬಸವರಾಜ ಬೊಮ್ಮಾಯಿ ಅವರು ಏನು ಮಾಡ್ತಾರೆ, ಅಧಿಕಾರಿಗಳನ್ನ ಮಫ್ತಿನಲ್ಲಿ ಕಳಿಸ್ತಾರೆ. ತಮಿಳುನಾಡಿಗೆ ಮಫ್ತಿನಲ್ಲಿ ಕಳಿಸಿ ಏನಿದೆ ಅಲ್ಲಿ ಅಂತ ಸೈಂಟಿಫಿಕಲಿ ವೈಜ್ಞಾನಿಕವಾಗಿ ಏನು ಸಮಸ್ಯೆ ಇದೆ ಅಂತೇಳಿ ಡೇಟಾ ಕಲೆಕ್ಟ್ ಮಾಡಿ ಇದನ್ನ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ಗೆ ಕಳ್ಸ್ಕೊಂಡು ಕೊಟ್ಟು, ನೋಡಿ ನಿಮ್ಮಲ್ಲಿ ನೀರನ್ನು ಈ ರೀತಿ ಬಳಸ್ಕೊತಾ ಇದ್ದೀರಿ, ನೀರನ್ನು ಅತಿ ಹೆಚ್ಚು ಬಳಸ್ಕೊತಾ ಇದ್ದೀರಿ, ನಮ್ಮಲ್ಲಿ ನೀರು ಸಮಸ್ಯೆ ಇದೆ ಅಂತೇಳಿ ಅದನ್ನ ಒಂದು ವ್ಯವಸ್ಥಿತವಾಗಿ ಭಾಳ ಸದೃಢವಾಗಿ ಮಂಡಿಸ್ತಾರೆ. ಎಲ್ಲೋ ಒಂದು ಕಡೆ ಫೇಲ್ ಆಗ್ತಾ ಇರ್ತಕ್ಕಂಥದ್ದು CWMAನಲ್ಲಿ ನಮ್ಮ ಪ್ರತಿನಿಧಿನೂ ಇರ್ತಾರೆ, ಪುದುಚೇರಿ ಪ್ರತಿನಿಧಿನೂ ಇರ್ತಾರೆ, ಕೇರಳ ಪ್ರತಿನಿಧಿನೂ ಇರ್ತಾರೆ, ತಮಿಳುನಾಡು ಪ್ರತಿನಿಧಿನೂ ಇರ್ತಾರೆ. ನಮ್ಮ ಒಂದು ಕರ್ತವ್ಯ ಏನು ಅಂತಂದ್ರೆ ಸರಿಯಾಗಿ ವಾದವನ್ನ ಮಂಡನೆ ಮಾಡಬೇಕು. ಈ ವಾದವನ್ನ ಮಂಡನೆ ಮಾಡೋದೊಳಗಡೆ ನಾವು ಫೇಲ್ಯೂರ್ ಆಗಿದ್ದೀವಿ. ಸುಗ್ರೀವಾಜ್ಞೆ ಬಗ್ಗೆ ಮಾತಾಡಿದ್ರು ಬಂಗಾರಪ್ಪನವ್ರ ಕಾಲದಲ್ಲಿ. ಬಂಗಾರಪ್ಪನವ್ರಿಗೆ ಆ ತಾಕತ್ತು ಸುಗ್ರೀವಾಜ್ಞೆನ ತೆಗೆದುಕೊಂಡ್ಬಂದ್ರು. ಇವತ್ತು ಆ ತಾಕತ್ತನ್ನು ರಾಜ್ಯ ಸರ್ಕಾರ ತೋರಿಸ್ಲಿ. ಒಂದೇ ಒಂದು ನೀರು ಕೊಡಲ್ಲ ನಾವು, ನಮ್ಮ ಜನಗಳು ಸಾಯ್ತಾ ಇದ್ದಾರೆ, ಜಾನುವಾರುಗಳು ಸಾಯ್ತಾ ಇದ್ದಾರೆ, ರೈತರುಗಳು ಸಾಯ್ತಾ ಇದ್ದಾರೆ ಅಂತ ಹೇಳಿ. ಆಗ ನ್ಯಾಯಾಂಗ ನಿಂದನೆ ಅಂತ ಅವರು ಹೋದ್ರೆ BJP ಅವರೆಲ್ಲ ಕಾಂಗ್ರೆಸ್ ಪರವಾಗಿ ಅಥವಾ DK ಶಿವಕುಮಾರ್ ಅವರ ನಿರ್ಧಾರದ ಪರವಾಗಿ ಖಂಡಿತ ಮೇಡಮ್. ನೋಡಿ, ನೀರು ನೆಲ ಭಾಷೆ ಅಂತ ಬಂದಾಗ BJP ಯಾವುದೇ ಕಾರಣಕ್ಕೂ ಕರ್ನಾಟಕದ ವಿರುದ್ಧವಾಗಿ ನಿಂತ್ಕೊಳ್ಳೋದಿಲ್ಲ. ಕರ್ನಾಟಕದ ಪರದ ನೆಲದ ಪರವಾಗಿ ನಿಂತ್ಕೊಳ್ತಕ್ಕಂಥವ್ರು ನಾವು. ಸುಗ್ರೀವಾಜ್ಞೆ ತೆಗೆದುಕೊಂಡ್ ಬರ್ಲಿ, ಸರ್ವಪಕ್ಷದ ನಾಯಕರ ಸಭೆ ಕರೀಲಿ, ಸಭೆಯನ್ನ ಕರೆದು ಇವರು CWM ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಇದೆಯೋ ಅವ್ರಿಗೆ ಸತ್ಯವನ್ನ ಅರಿವು ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಬರೀ ಭಾಷಣ ಮಾಡಿದ್ರಾಗಲ್ಲ. ಮೀಡಿಯಾ ಮುಂದಗಡೆ DK ಶಿವಕುಮಾರ್ ಅವರು ನೀವು ಭಾಷಣವನ್ನ ಕೇಳಲ್ಲ, ವೈಜ್ಞಾನಿಕವಾಗಿ ಡೇಟಾ ಕೊಡಬೇಕು. ನಮ್ಮಲ್ಲಿ ಈ ತರ ಸಮಸ್ಯೆ ಇದೆ, ರೈತರು ಸಮಸ್ಯೆ ಇದ್ದಾರೆ, ಡ್ಯಾಮ್ಗಳು ನೀರು ತುಂಬಿಕೊಂಡಿಲ್ಲ, ನಿಮ್ಗೆ ಎಲ್ಲಿಂದ ನೀರು ತಂದ್ಕೊಡೋಣ ನಾವು ಅಂತಕ್ಕಂಥ ಒಂದು ನಿಜವಾದ ವಾಸ್ತವ ಪರಿಸ್ಥಿತಿಯನ್ನ DK ಶಿವಕುಮಾರ್ ಅವರು ಮತ್ತೆ ಸರ್ಕಾರ ಎಲ್ಲೋ ಒಂದ್ ಕಡೆ ಮನದಟ್ಟು ಮಾಡಿದೊಳಗಡೆ ಫೇಲ್ಯೂರ್ ಆಗಿ ಸಮಸ್ಯೆ. ಇಷ್ಟೊಂದು ಕಳಪೆ ವಾದವನ್ನ ಮಾಡಿ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ DK ಶಿವಕುಮಾರ್ ಅವರ ಸರ್ಕಾರ. ನೋಡಿ ಮೇಡಮ್, ಇದು ಸ್ವತಂತ್ರ ಪೂರ್ವದಿಂದ ಇರುವಂಥ ಘರ್ಷಣೆ ಕಾವೇರಿ ತಮಿಳುನಾಡು ಮತ್ತು ಕರ್ನಾಟಕಕ್ಕೆ. ನಾನು ಆಗಲೇ ಒಂದು ಮಾತು ಹೇಳಿದ್ದೀನಿ, ರಾಜಕೀಯವನ್ನು ಬದಿಗಿಟ್ಟು ಮಾತಾಡೋಣ. ನಾವು ನಿಮ್ಮ ಮೇಲೆ, ನೀವು ನಮ್ಮ ಮೇಲೆ ಏನಾದರೂ ಬೆರಳು ತೋರಿಸೋದಾದ್ರೆ ಬೇರೆ ವಿಚಾರಗಳಲ್ಲಿ ತೋರಿಸ್ಕೊಳ್ಳೋಣ. ಕಾವೇರಿ ಬಗ್ಗೆ ಮಾತಾಡೋಣ. ನಿಮ್ಮ ಕಾಲದಲ್ಲಾಯ್ತು, ನಮ್ಮ ಕಾಲದಲ್ಲಾಯ್ತು ಬೇಡ, ಯಾರ ಕಾಲದಲ್ಲಾಯ್ತು ಆಯಾ ಕಾಲದಲ್ಲಿ ಆಯಾ ದಕ್ಷರಾದಂಥ ವಕೀಲರನ್ನೇ ನೇಮಿಸಿರ್ತಾರೆ. ಅಲ್ಲಿರುವಂತ ವಾಸ್ತವ ಸ್ಥಿತಿಯನ್ನ ಅವರು ಮನದಟ್ಟು ಮಾಡಿ ಕೊಟ್ಟಿರ್ತಾರೆ. ಅವೆಲ್ಲವೂ ಮಾಡಿ ಕೊಟ್ಟರು ಕೂಡ ನಮ್ಮ ಒಂದ್ ನಿಮಿಷ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಇಲ್ಲ, ನೀವು ವಾದ ಮಾಡ್ತೀರಲ್ಲ, ನೀವು ವಾದ ಮಾಡ್ತೀರಾ?
ಸುಳ್ಳು ಹೇಳ್ಬೇಡಿ. ವಕೀಲರಿಲ್ಲದ ವಾದ ಆಗುತ್ತಾ? ಮುಖ್ಯ ನೋಡಿ, ಕೋರ್ಟ್ನಲ್ಲಿ ಜಲಸಂಪನ್ಮೂಲ ವಾದ ಇಲಾಖೆ ಆಗುತ್ತಾ? ಮುಖ್ಯ ಏನು ಇಂಜಿನಿಯರ್ ತಿಳಿದಿರ ಬಂದು ಸುಮ್ಮನೆ ರೀ, ಮಾತಾಡ್ತಿರಲ್ರಿ? ರೀ, ವಕೀಲರು knowledge ಇಲ್ಲ ಅಂದ್ರೆ ಮತ್ತೆ ಓದ್ಕೊಂಡ್ ಬನ್ನಿ. ನಾಳೆ ನೀನು ನಿಮ್ಗೆ knowledge ಇಲ್ಲ ಅಂದ್ರೆ ನೀವು ಓದ್ಕೊಂಡ್ ಬರ್ರಿ. ದಿಲೀಪ್, ನೀವು ಓದ್ಕೊಂಡ್ ನಿಮ್ಗೆ ಬನ್ನಿ. ಕಾವೇರಿ ನೀವು ವಾಟರ್ ಬೇಡ ಅಂತ ಓದ್ಕೊಂಡ್ ಹೇಳಿ ಬನ್ನಿ. ಮುಖ್ಯ ಫಸ್ಟ್ ಇಂಜಿನಿಯರ್ ವಿಚಾರ ಇರ್ತಾರೆ. ತಿಳ್ಕೊಂಡ್ ಬನ್ನಿ. ಸುಮ್ನೆ ಮುಖ್ಯ ಅಂಕಿ ಅಂಶ ಇಂಜಿನಿಯರ್ ಹೇಳೋದಲ್ಲ. ಇರ್ತಾರೆ. ಅಂಕಿ ಅಂಶದಲ್ಲಿ ಹೇಳೋದಲ್ಲ. ಜಲಸಂಪನ್ಮೂಲ ಇಲಾಖೆಯ ಮುಖ್ಯ ಇಂಜಿನಿಯರ್ ಇರ್ತಾರೆ. ಮಾಹಿತಿ ತಿಳ್ಕೊಂಡು ಬಂದು ಮಾತಾಡಿ, ದಯಮಾಡಿ ಏನೋ ಹೇಳ್ಬೇಡಿ. ಮಾಹಿತಿ ನಾವು ತಿಳ್ಕೊಳ್ಳಿ. ಹೇಳಿ, ಹೇಳಿ, ವಾಟರ್ ಮ್ಯಾನೇಜ್ಮೆಂಟ್ ಯಾರು ವಾದ ಮಾಡೋದು ಯಾರು ಹೇಳಿ? ರಾಜ್ಯಪಾಲ ವಾದ ಮಾಡೋದು ಯಾರು? ಲಾಯರ್ ಬರ್ತಾರಾ? ನೋಡಿ ಮೇಡಮ್, ಯಾಕೆ ಸುಮ್ಮನೆ ಸುಳ್ಳು ಕೂತ್ಕೊಂಡು ಹೇಳ್ತೀರಿ? ವಾದ ಮಾಡೋದು ನನಗೆ ಇಷ್ಟ ಇಲ್ಲ. ಸಮಯ ಬಂದಾಗ ಮಾತಾಡಿ. ಅಂಕಿ ಅಂಶಗಳನ್ನ ಹೇಳೋದು ದೊಡ್ಡದಲ್ಲ. ಸಾಮಾನ್ಯವಾಗಿ ನೋಡುವಂತ ರೈತರಿಗೆ, ಈ ರಾಜ್ಯದ ಜನರಿಗೆ ಅರ್ಥವಾಗುವ ನಿಮ್ಮ ರೀತಿಯಲ್ಲಿ ಭಾಷಣ ಸಮಸ್ಯೆಗಳನ್ನ ಕೇಳಲ್ಲ. ಆಯ್ತು, ಹೇಳೋಣ. ತಡಿ, ನೈಜ ದಿಲೀಪ್, ಸ್ವರೂಪವನ್ನು ದಿಲೀಪ್, ಹೇಳಿ ಒಂದ್ ಜನಗಳಿಗೆ. ಸೆಕೆಂಡ್, ನಾನು ದಿಲೀಪ್, ನೈಜ ಒಂದ್ ಸ್ವರೂಪದಲ್ಲಿ ಸೆಕೆಂಡ್. ಹೇಳ್ತಾ ಇರೋದು. ಓಕೆ, ಮಾತಾಡಿ, ಮಾತಾಡಿ, ಪ್ರಾಧಿಕಾರದ ಮುಂದೆ ಚಾಂದ್ ಪಾಷಾ ವಕೀಲರು ವಾದ ಅವರೇ. ಮಾಡಲ್ಲ ಅಂತ ಹೇಳಿದ್ರೆ ಯಾರು ಮುಖ್ಯಮಂತ್ರಿ ಹೋಗಿ ವಾದ ಮಾಡ್ತಾರೆ? ವಕೀಲ ವಾದ ಮಾಡ್ತಾರೆ ವಕೀಲರು- ಪ್ರಾಧಿಕಾರದ ಮುಂದೆ. ಯಾಕೆ ಒಂದ್ ಸೆಕೆಂಡ್, ಆಯ್ತು, ಅದನ್ನ ಹೇಳ್ತೀರಿ? ಕೇಳೋಣ, ಆಯ್ತು ಇರಿ. ಯಾಕೆ ಸುಳ್ಳನ್ನು ಹೇಳ್ತೀರಿ? ಕನ್ನಡ- ಪ್ರಾಧಿಕಾರ ಇದೆ, ಒಂದ್ ಸೆಕೆಂಡ್, ನಮ್ಮ ಆಯ್ತು, ರಾಜ್ಯದ ಆಯ್ತು. ಪ್ರತಿನಿಧಿ, ನಿಮ್ಮ ಜನ್ಮಸಿದ್ಧ ಜಲಸಂಪನ್ಮೂಲ ಇಲಾಖೆಯ ಹಕ್ಕು ಹೇಳೋದೇ ನಿಮ್ಮ ಮುಖ್ಯ ಇದು. ಇಂಜಿನಿಯರ್. ನೋಡಿ, ಸುಳ್ಳು ಹೇಳ್ಬೇಡಿ. ಮುಖ್ಯ ಇಂಜಿನಿಯರ್ ಓಕೆ, ಕಾವೇರಿ ಶ್ರೀನಿವಾಸ್ ಪ್ರಾಧಿಕಾರದ ಗೌಡ ಮುಂದೆ ವಾದ ಅವರೇ, ಮಾಡ್ತಕ್ಕಂಥದ್ದು. ಒಂದ್ ಸೆಕೆಂಡ್ ತಡಿ, ಒಂದು ಶ್ರೀನಿವಾಸ್ ಗೌಡ ಸುಳ್ಳನ್ನ ಅವರೇ, ಪದೇ ಶ್ರೀನಿವಾಸ್ ಪದೇ ಗೌಡ ಅವರೇ, ಹೇಳಿ ಒಂದ್ ಸೆಕೆಂಡ್, ಸಾಕಾಗ್ತದೆ. ಆಯ್ತು, ಚಾಂದ್ ಪಾಷಾ ಅವರೇ, ಒಂದ್ ಮೇಡಮ್, ಸೆಕೆಂಡ್. ನಾನು ಘರ್ಷಣೆ ಶ್ರೀನಿವಾಸ್ ಮಾಡ್ಕೊಳ್ಳೋದು ಗೌಡ ಅವರೇ, ಬಂದಿಲ್ಲ ನಾನು. ಆಯ್ತು ಸರ್, ನಿಮ್ ಸಮಯ ಬಂದ ಏನು ವಿಚಾರ ಗೊತ್ತಿಲ್ದಂಗೆ ಕನ್ನಡ ಪರ ಸಂಘಟನೆಗಳು ಕನ್ನಡ ಮತ್ತು ಕಾವೇರಿ ಅಂತ ಬಂದಾಗ ಒಂದ್ ಸೆಕೆಂಡ್ ತಡಿ, ಯಾಕೆ ಹಿಂಗ್ ಡೆಕೋರಂ ಮೇಂಟೈನ್ ಮಾಡ್ರಿ ಆರಂಭದಲ್ಲಿ? ನೀವು ಜಗಳ ಮಾಡ್ಕೊಳಕಲ್ಲ ಇವತ್ತಿನ ಆಯ್ತು, ಪರಿಸ್ಥಿತಿನ. clarification ಕೊಡೋಕೆ ಹೋದ್ರೆ ತಡೀರಿ, ಆಯ್ತು ಸರ್. ಅವ್ರು ಎಷ್ಟು ಕನ್ನಡ ಮಾತಾಡ್ತಾರೆ? ಮತ್ತು ಕಾವೇರಿ ಅಂತ ನಮಗ್ ಬಂದಾಗ ಬರಲ್ವಾ? 100 ಕೇಸ್ಗಳನ್ನು ಮಾತಾಡಕ್ಕೆ. ಹಾಕೊಂಡಿರ್ತೀರಿ, ಮುನ್ನೆಲೆಗೆ ಬರ್ತೀರಿ, ಹೋರಾಟ ಮಾಡ್ತೀರಿ, ಹೌದು. ಬಟ್ ಯಾವಾಗ್ಲೂ ಕರ್ನಾಟಕಕ್ಕೆ ಇದ್ರ ಬಗ್ಗೆ ಈ ವಿಚಾರದಲ್ಲಿ ಅನ್ಯಾಯ ಆಗುತ್ತಲ್ಲ, ಇತಿಹಾಸ ಮುಂದುವರ್ಕೊಂಡೇ ಹೋಗುತ್ತಲ್ಲ, ಯಾರ ಹಿತಾಸಕ್ತಿಯಲ್ಲಿ ಕಡಿಮೆ ಆಗ್ತಾ ಇದೆ? ಮೇಡಮ್, ಇವತ್ತುವರೆಗೂ ಇವರು ಇಬ್ರು ವಾದ ಮಾಡಿದ್ರೆ ದಶಕಗಳಿಂದ ಕಾವೇರಿ ಹೋರಾಟ ನಡೀತಾ ಇರುವಂತದ್ದು. ಎಷ್ಟು ಬಿಜೆಪಿ ಅವ್ರ ಕೇಸ್ಗಳು ಹಾಕ್ಸ್ಕೊಂಡಿದ್ದಾರೆ, ಎಷ್ಟು ಜನ ಕಾಂಗ್ರೆಸ್ ಅವ್ರ ಕೇಸ್ಗಳು ಹಾಕ್ಸ್ಕೊಂಡಿದ್ದಾರೆ ಅನ್ನೋದನ್ನ ಬಹಿರಂಗವಾಗಿ ಹೇಳಿ. ಆವತ್ತಿಂದ ಇವತ್ತವರೆಗೂ ಬೀದಿಗಿಳಿದು ಹೋರಾಟ ಮಾಡ್ತಾ ಇರೋದು ಕನ್ನಡ ಪರ ಹೋರಾಟಗಾರರು. ಕಾವೇರಿಗಾಗಿ, ನಾಡು ನುಡಿಗಾಗಿ ಸಂಪೂರ್ಣವಾಗಿ ಬೀದಿಗಿಳಿದು ನಮ್ಮ ಕುಟುಂಬಗಳನ್ನ ಹಾಳು ಮಾಡ್ಕೊಂಡು ಇವತ್ತು ಕೇಸ್ಗಳು ಹಾಕ್ಸ್ಕೊಂಡು ಅಲಿತಾ ಇರುವಂತವ್ರು ಕನ್ನಡ ಪರ ಹೌದು ಸರ್, ಹೋರಾಟಗಾರರು. ಅದನ್ನೇ ನಾನು ಆರಂಭದಲ್ಲಿ ಕ್ಲೇಮ್ ಮಾಡಿದ್ ನಿಮ್ಗೆ. 100 ಕೇಸ್ಗಳನ್ನ ಕನ್ನಡ ಕಾವೇರಿ ಅಂತ ಬಂದಾಗ ನೀವೆಲ್ಲರೂ ಹಾಕಿಸ್ಕೊಂಡಿದ್ದೀರಿ. ಬಟ್ ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಪದೇ 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 ಇಂತ ಅನ್ಯಾಯ ಆಗೋದಕ್ಕೆ ಏನ್ ಕಾರಣ ಅಂತ ಅನ್ಸುತ್ತೆ ಏನ್ ಕಾರಣ ನಿಮ್ಗೆ ಅಂದ್ರೆ ಹೋರಾಟದ ಇವ್ರಿಗೆ ನೋಡಿ ಮೇಡಮ್, ಮುಖಾಂತರ ನೋಡಿದ್ರೆ? ಇವತ್ತು ಕಾವೇರಿ ಒಣಗಿದ ಮೇಲೆ ಇವ್ರಿಗೆ ಅರಿವಾಗಿದೆ. ಕಾವೇರಿಯಲ್ಲಿ ಮುಂದೆ ಒಂದು ಹವಾಮಾನ ಇಲಾಖೆಯಿಂದ ಮಳೆ ಕಡಿಮೆ ಆಗುತ್ತೆ ಆ ಮುನ್ಸೂಚನೆ ಯಾರಿಗಾದ್ರೂ ಇದೆಯಾ? ಇವತ್ತು ಪ್ರತಿ ಸಾರಿ ಕೂಡ ಕಾವೇರಿ ನೀರು ನಿಂತೋದಾಗ, ಬರಗಾಲ ಬಂದಾಗ, ನೀವು ದಾವರ ಆದಾಗ ನೀವು ಭಾವಯಾಗ್ಯಕ್ಕೆ ಹೋಗ್ತೀರಾ. ಅದು ಬೇಕಾ? ಮುಂಚೆನೆ ಪೂರ್ವ ಸಿದ್ಧತೆಗಳು ನೀವು ಮಾಡ್ಕೋಬೇಕಲ್ಲ. ಇವ್ರಿಗೆ ಸಾಮಾನ್ಯ ಪ್ರಜ್ಞೆ ಕೂಡ ರೈತರ ಮೇಲೆ ಆಗ್ಲಿ, ಕನ್ನಡಿಗರ ಮೇಲೆ ಆಗ್ಲಿ, ಇವ್ರಿಗೆ ಅಧಿಕಾರ ಮುಖ್ಯ ಬಿಟ್ರೆ ರೈತರ ಮೇಲೆ ಯಾವುದೇ ಒಲವಿಲ್ಲ. ಹಾಗಾಗಿ ಇವತ್ತಿನ ನಿನ್ನೆ ಏನು ಬಂದಂತ CWMA ಆದೇಶ ಕನ್ನಡಿಗರು ಬಹಳ ದ್ರೋಹ ತಂದಂತ ವಿಚಾರ, ಕನ್ನಡಿಗರು ಬಹಳ ಅನ್ಯಾಯ ಆಗಿರುವಂತ ವಿಚಾರ. ಇವತ್ತು ನಾವು ಬಂದ್ ಮಾಡುವಂತ ಉದ್ದೇಶ ಅಲ್ಲ ನಮ್ಮದು. ಆದ್ರೆ ಇವತ್ತು ನಾವು ಏನ್ ಮಾಡ್ಬೇಕು? ಇವತ್ತಿನ ರಾಜ್ಯ ಸರ್ಕಾರ ಏನು ಬಂಗಾರಪ್ಪನವ್ರನ್ನ ಇವತ್ತು ಹೊಗಳ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ. ಆದ್ರೆ ಬಂಗಾರಪ್ಪನವ್ರು ಆವತ್ತು ತಗೊಂಡಂತ ನಿರ್ಧಾರ ಇವತ್ತು ತಗೊಳ್ಳಿಕ್ಕೆ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ತಗೋತಾರ? ರಾಜೀನಾಮೆ ಕೊಡ್ತಾರ? ಹಾಗಾದ್ರೆ ಕೊಡ್ತಾರಾ? ನಾನು ಇದನ್ನ ಕೇಳ್ತಾ ಇದ್ದೇನೆ. ಇವತ್ತು ಇದು ಏನಾಗ್ಬೇಕಾಗಿದೆ ಅಂದ್ರೆ, ನಮ್ಮ ಕನ್ನಡಿಗರು ಉಳಿಬೇಕಾದ್ರೆ, ನಮ್ಮ ರೈತರು ಉಳಿಬೇಕಾದ್ರೆ ಖಂಡಿತವಾಗ್ಲೂ ಎಲ್ಲಾ ಪಕ್ಷಗಳು ಒಂದಾಗಬೇಕಾಗಿದೆ. ಇವತ್ತು ರಾಜಕೀಯ ಪ್ರತಿಷ್ಠೆಗೆ ಮಾತಾಡುವಂತದ್ದು ಆಗ್ಬಾರ್ದು. ಸರಿ 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 ಸರಿ